ನಮ್ಮ ಕುಟುಂಬದ ಬಗ್ಗೆ ಆರೋಪ ಮಾಡ್ತಲೇ ಇದ್ದಾರೆ. ಕೆಎಸ್ ಈಶ್ವರಪ್ಪ ವಿರುದ್ಧ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಕುಟುಂಬದ ಬಗ್ಗೆ ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾರೆ ಈಶ್ವರಪ್ಪ ಅವರು. ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಈಶ್ವರಪ್ಪ ವಿರುದ್ಧ. ಈಶ್ವರಪ್ಪನವರ ಆರೋಪ ಸತ್ಯಕ್ಕೆ ದೂರವಾದದ್ದು. ಹಲವು ವರ್ಷದಿಂದ ಅವರು ಆರೋಪ ಮಾಡ್ತಲೇ ಇದ್ದಾರೆ. ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರ. ಯಾವುದೇ ಹುರುಳು ಇಲ್ಲ ಅವರ ಆರೋಪದಲ್ಲಿ. ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಜನ ಬೆಂಬಲ ಕೊಡ್ತಾ ಇಲ್ಲ. ಈ ಬಾರಿ ರಾಷ್ಟ್ರೀಯತೆ ವಿಚಾರಕ್ಕೆ ಮನ್ನಣೆ ಕೊಡಲಿದ್ದಾರೆ. ಪವರ್ ಟಿವಿಗೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗ ಪ್ರತಿನಿಧಿ ಮೋಹನ್ ಕೃಷ್ಣ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರೊಂದಿಗೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಘೋಷಣೆ ಆದಾಗಿನಿಂದಲೂ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸಂಚರಿಸ್ತಾ ಇರುವಂತಹ ಬಿಜೆಪಿ ಅಭ್ಯರ್ಥಿ ಹಾಲಿ ಸಂಸದ ಬಿವೈ ರಾಘವೇಂದ್ರ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಪ್ರಚಾರ ಕಾರ್ಯ ಹೇಗಿದೆ, ಅವರ ಕಾರ್ಯವೈಖರಿ ಹೇಗಿದೆ ಕಾರಣ ಹೇಗಿದೆ ಸರ್ ಪ್ರಚಾರ ಕಾರ್ಯವೈಖರಿ? ಒಂದು ಸಂಘಟನೆಯ ಒಂದು ಚೌಕಟ್ಟಲ್ಲಿ ಕಾರ್ಯಕರ್ತರ ಪರಿಶ್ರಮದಿಂದ ತುಂಬ ಯಶಸ್ವಿಯಾಗಿ ಚುನಾವಣೆಯ ಒಂದು ಪ್ರಚಾರ ನಡೀತಾ ಇದೆ. ಗೌರವಂತ ಪ್ರಧಾನಮಂತ್ರಿಗಳೇ ಬಂದು ಏನು ವಿನಂತಿನ ಮಾಡಿಕೊಂಡಿದ್ರು. ಆ ವಿನಂತಿಗೆ ತಕ್ಕಂಥ ಒಂದು ಗೌರವವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು, ಸ್ವಾಭಿಮಾನಿ ಮತದಾರರು ಉತ್ತರವನ್ನು ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಈಗ ತಾನೇ ನಮ್ಮ ಪಕ್ಷದ ಎಲ್ಲ ಹಿರಿಯರು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ. 18ನೇ ತಾರೀಕಿಗೆ ಅಧಿಕೃತವಾದಂಥ ನಾಮಪತ್ರವನ್ನು ಸಲ್ಲಿಸಬೇಕು, ಯಾರ್ಯಾರನ್ನು ಕರೆಸಬೇಕು ಅಂತ ನಮ್ಮ ಪಕ್ಷದ ಹಿರಿಯರು ತೀರ್ಮಾನವನ್ನು ತೆಗೆದುಕೊಂಡು ಕ್ಷೇತ್ರದ ಎಲ್ಲ ಕಡೆ ಓಡಾಡಿದ್ರಿ, ಈಗಾಗಲೇ ಬೈಂದೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಓಡಾಡಿದ್ರಿ. ಯಾವ ರೀತಿಯಲ್ಲಿ ನಿಮಗೆ ರೆಸ್ಪಾನ್ಸ್ ಇದೆ ಸರ್? ಆಶ್ಚರ್ಯ, ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳು ಆಗಬೇಕು. ಆ ಪುಣ್ಯಾತ್ಮನ ನೇತೃತ್ವದಲ್ಲಿ ಮಾತ್ರ ಈ ದೇಶದ ಒಂದು ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಮ್ಮ ತಾಯಿಂದಿರ್ಬೋದು, ಬಡವರಿರ್ಬೋದು, ರೈತರಿರ್ಬೋದು, ಯುವಕರಿರ್ಬೋದು ತುಂಬ ಒಳ್ಳೆ ರೀತಿಯಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್. ಚುನಾವಣಾ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ, ಸಾಮಾನ್ಯ. ಈ ನಡುವೆ ತಮ್ಮದೇ ಪಕ್ಷದ ನಾಯಕ ಅದರಲ್ಲೂ ಒಂದು ಬಂಡಾಯ ಇದ್ದು ಈ ರೀತಿಯಲ್ಲಿ ಒಂದು ಆರೋಪ ಮಾಡ್ತಾರಂಥದ್ದು, ಮತ್ತು ನಿಮಗೆಲ್ಲೋ ಪ್ರತಿಸ್ಪರ್ಧಿ ಒಡ್ತಾ ಇರೋಂಥದ್ದು, ಎಲ್ಲೋ ಒಂದು ಕಡೆ ನಿಮಗೆಲ್ಲೋ ಹಿನ್ನಡೆ ಆಗ್ತಿದೆಯಾ ಅಥವಾ ಪಕ್ಷಕ್ಕೆ ಎಲ್ಲೋ ಡ್ಯಾಮೇಜ್ ಆಗ್ತಿದೆಯಾ ಸರ್? ಯಾವುದಕ್ಕೂ ಕೂಡ ಅಭ್ಯರ್ಥಿಯಾಗಿ ನಾನಿರ್ಬೋದು, ನಮ್ಮ ಪಕ್ಷ ಇರ್ಬೋದು, ನಾವು ಯಾವುದೂ ಕೂಡ ತಲೆ ಕೆಡಿಸ್ಕೊಂತಿಲ್ಲ. ನಮಗೆ ವಿಶ್ವಾಸ ಇರೋದು ನಮ್ಮ ಸಂಘಟನೆ ಶಕ್ತಿ, ನಮ್ಮ ನಾಯಕರಂಥ ಮೋದಿಜಿಯವರು, ನಾವು ಮಾಡಿದಂಥ ಕ್ಷೇತ್ರದ ಅಭಿವೃದ್ಧಿ ಕೆಲಸ. ಈ ಪಾಸಿಟಿವ್ ಇಶ್ಯೂಸ್ಗಳನ್ನು ಇಟ್ಕೊಂಡು ಜನರ ಮಧ್ಯೆ ಹೋಗ್ತಾ ಇದ್ದೀವಿ ಅಂತಾರೆ. ವಿರೋಧ ಪಕ್ಷರು ಯಾರು ಮಾತಾಡ್ತಾರೆ, ಏನು ಮಾತಾಡ್ತಿದ್ದೆ, ಯಾವುದೂ ಕೂಡ ನಾವು ತಲೆ ಕೆಡಿಸ್ಕೊಂತಿಲ್ಲ ಸರ್. ಒಂದು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಂದು ಕುಟುಂಬದ ವಿರುದ್ಧ ಆರೋಪ ಮಾಡ್ತಾರಂಥದ್ದು ಇದ್ರ ಮಟ್ಟಿಗೆ ಯಾವುದೂ ಕೂಡ ಹೊಸ್ತೇನಲ್ಲ, ಎದುರಿಸ್ಬೇಕು, ಜನ ಉತ್ತರ ಕೊಡ್ತಾರೆ. ನಿನ್ನೆ ಕುಮಾರ್ ಬಂಗಾರಪ್ಪನವರು ಎಲ್ಲೊಂದು ಕಡೆ ಕಾಣೆಯಾಗಿದ್ರು, ಇಷ್ಟು ವರ್ಷ ನಿನ್ನೆ ಭೇಟಿಯಾಗಿದ್ರಿ, ಏನು ದಯವಿಟ್ಟು ಕಾಣೆಯಾಗಂಥ ಪದ ಉಪಯೋಗಿಸಕ್ಕೆ ಹೋಗ್ಬೇಡಿ. ಸ್ವತಃ ಅವರು ಕೂಡ ಒಂದು ವೈಯಕ್ತಿಕ ಜೀವನ ಇರುತ್ತೆ, ಅದೆಲ್ಲದೂ ಕೂಡ ಮುಗಿಸ್ಕೊಂಡು ಇವತ್ತು ಅಧಿಕೃತವಾಗಿ ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ ಸರ್. ಈಗ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗಿದ್ದಾರೆ, ತುಂಬ ಸಂತೋಷ. ತುಂಬ ಒಳ್ಳೆಯಂಥ ಒಂದು ಶಕ್ತಿ ಇಡೀ ಕರ್ನಾಟಕದಲ್ಲಿ ಈ ರೀತಿಯಂಥ ಭಿನ್ನ ಧ್ವನಿಗಳನ್ನು ಎಲ್ಲ ಕಡೆಯೂ ಕೂಡ ಸರಿಯಾಗಿದೆ. ಮತ್ತು ಸುಮಕ್ಕ ಅವರು ಪಾರ್ಟಿ ಸೇರ್ತಾ ಇರೋದು ತುಂಬ ಒಂದು ಒಳ್ಳೆ ರೀತಿಯಂಥ ಒಂದು ಪಕ್ಷಕ್ಕೆ ಅಂಬರೀಷ್ ಅಭಿಮಾನಿಗಳಿರ್ಬೋದು, ಕನ್ನಡ ಸಂಘಗಳಿರ್ಬೋದು, ತುಂಬ ಒಳ್ಳೆ ರೀತಿಯಂಥ ಒಂದು ಬೆಂಬಲವನ್ನು ಇದ್ರ ಮುಖಾಂತರ ಕೊಡ್ತಾ ಇದ್ದಾರೆ ಸರ್. ಇದು ಹಾಲಿ ಸಂಸದರಾದಂಥ ಮತ್ತು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರ ಮಾತು. ನಮ್ಮ ಸಂಘಟನೆ ಶಕ್ತಿಯುತವಾಗಿದೆ, ಮೋದಿಜಿಯವರ ಗ್ಯಾರಂಟಿಗೆ ಮತದಾರರು ಮನಸೋತಿದ್ದಾರೆ ಎಂಬಂತ ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಗೋವಾ ಮೋಹನ್ ಕೃಷ್ಣ, ಪವರ್ ಟಿವಿ, ಶಿವಮೊಗ್ಗ.